ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇಪ್ಪತ್ತೈದು ದೇಶವನ್ನ ಸುತ್ತುವಂತಹ ವೀಸಾವನ್ನ ಹೊಂದಿದ್ದಾರೆ ಪ್ರಜ್ವಲ್. ಒಂದು ವೀಸಾದಲ್ಲಿ 25 ದೇಶಕ್ಕೆ ಹೋಗ್ಬೋದು. ಆದರೆ ಯಾವ ದೇಶದ ಗಡಿಯನ್ನು ಆತ ದಾಟಿಲ್ಲ, ಎಲ್ಲೂ ರಿಜಿಸ್ಟರ್ ಆಗಿಲ್ಲ ಈತನ ಓಡಾಟ. ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಪ್ರಜ್ವಲ್ಗೋಸ್ಕರ ಸರ್ಚಿಂಗ್ ನಡೀತಾ ಇದೆ. ಆದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆತ ಕದಲ್ತಾ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ ಮೇಲೆ ಆತ ಎಲ್ಲೂ ಪಾಸ್ಪೋರ್ಟನ್ನು ಕೂಡ ಅವರು ಬಳಸ್ತಾ ಇಲ್ಲ. ಭೂಗತವಾಗಿಯೇ ಉಳಿದಿದ್ದಾರೆ ಪ್ರಜ್ವಲ್. ಆತನ ಪತ್ತೆಗೆ SIT ಹರಸಾಹಸ ಪಡ್ತಾ ಇದೆ. ಆತ ಎಲ್ಲೂ ಕೂಡ ಓಡಾಡದೇ ಇರೋದ್ರಿಂದ ಆತನ ಬಗ್ಗೆ ಏನೂ ಮಾಹಿತಿ ಸಿಗ್ತಾ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ಪ್ರಜ್ವಲ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಹೇಗೆ ಆತನನ್ನು ವಾಪಸ್ ಕರ್ಕೊಂಬರಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ SITಗೆ ಸಿಕ್ಕಿರೋ ಮಾಹಿತಿಗಳೇನೇನು? ಅರವಿಂದ್, ಬಹಳ ಪ್ರಮುಖವಾಗಿ ಅತ್ಯಾಚಾರ ಆರೋಪಿಯಾಗಿರುವಂಥ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗಾಗಿ ಈಗಾಗಲೇ SIT ಅಧಿಕಾರಿಗಳು ತೀವ್ರ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಈಗಾಗಲೇ ಆತ ವಿದೇಶಕ್ಕೆ ಹಾರಿರೋ ಹಿನ್ನೆಲೆಯಲ್ಲಿ ಆತ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ SIT ಅಧಿಕಾರಿಗಳು ಈಗ CBI ಇಂಟರ್ಪೋಲ್ ಮುಖಾಂತರ ಒಂದು ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಇಶ್ಯೂ ಮಾಡಿರುವಂಥದ್ದು. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿರೋ ಉದ್ದೇಶ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ಅಡಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವ ಸಲುವಾಗಿ ಈಗ ಸದ್ಯ ಬ್ಲೂ ಕಾರ್ನರ್ ನೋಟಿಸ್ ಕೂಡ ನೀಡಿರುವಂಥದ್ದು. ಆದರೆ ಇಲ್ಲಿವರೆಗೆ SIT ಅಧಿಕಾರಿಗಳಿಗೆ ಆತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೂಡ ಸಿಕ್ಕಿಲ್ಲ. ಈಗಾಗಲೇ ಇಂಟರ್ಪೋಲ್ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದೆ. ಆತ ಎಲ್ಲಿ ಕೂಡ ಆತನ ವೀಸಾ ಬಳಸಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಆತ ಯಾವ ದೇಶದಲ್ಲಿ ಅಡಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿಯಾಗಿ SIT ಅಧಿಕಾರಿಗಳಿಗಾಗಲಿ ಇಂಟರ್ಪೋಲ್ಗಾಗಲಿ ಮಾಹಿತಿ ಸಿಗ್ತಿಲ್ಲ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಈಗಾಗಲೇ ಅವರ ಬಳಿ ಇರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದು ಸುಮಾರು 25 ಅಧಿಕ ದೇಶಗಳಿಗೆ ಹೋಗುವಂಥ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದು ಎಲ್ಲೂ ಕೂಡ ಎಂಟ್ರಿ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಸದ್ಯ ಇಂಟರ್ಪೋಲಿಂದ SIT ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಅರವಿಂದ್, ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಸೊ ಒಟ್ಟಾರೆ ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಒಂದು ಸ್ವಲ್ಪ ದಿನ ತಳ್ಳಬಹುದು. ಹಾಗಂತ ಎಲ್ಲೂ ಕಾಣಿಸ್ಕೊಳ್ದೆ, ಎಲ್ಲೂ ಓಡಾಡ್ದೇನೆ ಒಂದು ರಹಸ್ಯ ಜಾಗದಲ್ಲಿ ಅಡಗಿ ಕುಳಿತುಕೊಳ್ಳೋದಕ್ಕೆ ಎಷ್ಟು ದಿನ ಅಂತ ಸಾಧ್ಯ? ಒಂದು ಫೈನ್ ಡೇ ಗೊತ್ತಾಗಲೇಬೇಕು. ಇಲ್ಲ ಆತನೇ ವಾಲಂಟಿಯರ್ ಆಗಿ ಬರಬೇಕಾಗುತ್ತೆ, ಇಲ್ಲ ಅದರ ವೇರ್ ಅಬೌಟ್ಸ್ನ ಪತ್ತೆ ಹಚ್ತಾರೆ ಪೊಲೀಸರು ಬಹಳ ಸುಲಭವಾಗಿ.